ಇವರೇ ಅಂತ ಕನ್ಫರ್ಮ್ ಆಗಿ ಹೇಳ್ತೀರಾ? ಹೌದು ಸರ್, ಇವರೇ ಸರ್. ಸರಿ, ನಾನು ಹೊರಡ್ತೀನಿ. ಏನಾದರೂ ತಿಂದ್ರಾ? ಇಲ್ಲ ಸರ್. ನೀವು ಹೋಗಿ ಏನಾದರೂ ತಿನ್ನಿ. ಓಕೆ ಸರ್. ಸರ್ ಅದು ಸರ್, ನಾನೊಂದು ವಿಷಯ ಕೇಳಿದ್ರೆ ತಪ್ಪಾಗಿ ತಿಳ್ಕೊಬೇಡಿ ಸರ್. ಬೇರೆ ದಾರಿ ಇಲ್ಲ ನನಗೆ. ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನನಗೊಂದು ಕೆಲಸ ಕೊಡಿಸ್ಬೋದಾ ನೀವು? ಈಗ ಬರೋ ಸಂಬಳದಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 10ರಿಂದ 15 ಸಾವಿರ ಬರೋ ಸಂಬಳ ಸಿಕ್ಕರೆ ತುಂಬ ಒಳ್ಳೇದಾಗುತ್ತೆ ಸರ್. ಮನೇಲಿ ತುಂಬ ಕಷ್ಟ ಇದೆ ಸರ್. ನೀವು ಎಷ್ಟು ಓದಿದ್ದೀರಾ? ಸರ್ 8ನೇ ಕ್ಲಾಸ್ವರೆಗೂ ಓದಿದ್ದೀನಿ ಸರ್. ಸರ್ಟಿಫಿಕೇಟ್ ಎಲ್ಲ ಬ್ಯಾಗಲ್ಲೇ ಇದೆ ಸರ್. ಕೊಡ್ಲಾ? ಇಲ್ಲ ಬೇಡ. ಈಗ ನೀವೊಂದು ಕೆಲಸ ಮಾಡಿ, ಮೊದಲು ಹೋಗಿ ಏನಾದರೂ ತಿನ್ನಿ, ನಾನು ಯೋಚಿಸ್ತೀನಿ. ಸರಿ ಸರ್. ಸರಿ. ಹಲೋ ಸರ್. ಜಿನು, ನಾನು ನಿಂಗೊಂದು ಫೋಟೋನ ಮೇಲ್ ಮಾಡಿದ್ದೀನಿ. ಹಾಂ, ನಂಗೆ ಅವ್ರ ಎಲ್ಲರದು ಡೀಟೇಲ್ಸ್ ಈಗಲೇ ಬೇಕು. ಓಕೆ ಸರ್, ಶೋರ್ ಸರ್. ಅಕ್ಕ ರಿಂಗ್ ಆಗ್ತಿದೆ. ಹೇಳಮ್ಮ. ಅಣ್ಣ, ನೀನ್ ಯಾಕೆ ಹೇಗ್ ಮಾಡ್ತಿದ್ಯಾ? ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ. ಸಾರಿ ಮಾ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಏನ್ ಬಿಸಿ? ಬೇರೆ ಯಾರು ಕೇಸ್ ವಿಚಾರಿಸೋರೇ ಇಲ್ವಾ? ಅಲ್ವೋ, ನೀನೇನ್ ಅನ್ಕೊಂಡಿದ್ಯಾ? ಎಷ್ಟು ದಿನ ಆಯ್ತು ನೀನ್ ಮನೆಗ್ ಬಂದು? ನಾನು ಬರ್ತೀನಮ್ಮ. ಯಾವಾಗ ಬರ್ತೀಯಾ? ಇವತ್ತು ಖಂಡಿತ ಬರ್ತೀನಿ. ಸರಿ. ಅಲ್ಲ ಕಣೋ, ನಾನು ಹಲೋ. ಅಯ್ಯೋ, ಕಟ್ ಮಾಡ್ದ. ಸರಿ. ಹೇಳು ಜಿನು. ಸರ್, ಅವ್ರ 4 ಜನದ್ದು ಡೀಟೇಲ್ ಸಿಕ್ತು ಸರ್. ಸರಿ, ಹೇಳು. ಅನ್ಸಲ್, ಮಾರ್ಟಿನ್, ಹುಸೇನ್, ಆಮೇಲೆ ಸಕೀರ್. ಇದೇ ಅವ್ರಗಳ ಹೆಸರು. ಕೊಲೆಯಾದ ಅಡ್ವೊಕೇಟ್ ಸಾಗರ್ ಅವರ ಕಕ್ಷಿದಾರ ಇವರು. ಕಕ್ಷಿದಾರ? ಹೌದು ಸರ್. ತುಂಬಾ ಕ್ರಿಮಿನಲ್ ಕೇಸ್ಗಳಿಂದ ಅಡ್ವೊಕೇಟ್ ಸಾಗರ್ ಅವರು ಹೊರಗಡೆ ತಂದಿದ್ದು ಇವ್ರು 4 ಜನ. ನಾನು ವಿಚಾರಿಸಿದ ಪ್ರಕಾರ ಇವ್ರಿಗೂ ಸಾಗರ್ ಮಧ್ಯೆ ತುಂಬಾ ಮನಿ ಡೀಲಿಂಗ್ಸ್ ನಡೆದಿದೆ. ಕೊಲೆ ಆಗೋಕ್ಕೂ ಮುಂಚೆ ಸಾಗರ್ ಏರ್ಪಡಿಸಿದ ಪಾರ್ಟಿಲಿ ಈ ವಿಚಾರಕ್ಕೆ ದೊಡ್ಡ ಗಲಾಟೆನಾಗಿದೆ ಸರ್. ನನಗೆ ಗೊತ್ತಿರೋ ಒಂದು ಪಾಯಿಂಟ್ ಇಲ್ಲಿ. ಅದೇನದು? ನನ್ನ ಇಂಟೆನ್ಷನಲ್ಲಿ ಹೇಳ್ತಾ ಇದ್ದೀನಿ. ಈ 4 ಜನ ಅನ್ಸರ್ಗೂ ಮುಂಚೆ ಒಂದು ಕೇಸ್ ಇತ್ತು ಸರ್. ಫ್ಲಾಟ್ ಅಲ್ಲಿರೋ ಸೆಕ್ಯೂರಿಟಿನ ಒಂದು ಗಲಾಟೆಯಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಅವನ್ನ ಶೂಟ್ ಮಾಡಿದ್ರು ಸರ್. ಆ ಕೇಸಲ್ಲೇ ಅಡ್ವೊಕೇಟ್ ಸಾಗರ್ ಅವರು ಅನ್ಸರ್ಗೆ ಹೆಲ್ಪ್ ಮಾಡಿದ್ರು ಸರ್. ಆ ಕೇಸ್ನಲ್ಲಿ ಅನ್ಸರ್ನ ಸುಮ್ಮನೆ ಬಿಟ್ಬಿಡ್ತು ಕೋರ್ಟು. ಆ ಕೇಸ್ನಲ್ಲೂ ಈ ಕೇಸ್ನಲ್ಲೂ ಚಿಕ್ಕದಾಗಿ ಒಂದು ಲಿಂಕ್ ಇದೆ ಅನಿಸ್ತಿದೆ. ಕೊಲೆ ಆಗಿರೋ ಸೆಕ್ಯೂರಿಟಿನ ತುಂಬಾ ದೂರದಿಂದನೇ ಶೂಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಅದು ಎದೆ ಎಡಭಾಗದಲ್ಲಿ ಸರ್. ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಅಡ್ವೊಕೇಟ್ ಸಾಗರ್ ಅವರು ಕೊಲೆ ಆಗಿದ್ದಾರೆ ಸರ್. ಡು ಯು ಹ್ಯಾವ್ ಎನಿ ಹೋಪ್? ಹಿಯರ್ ವಿ ಸ್ಟಾರ್ಟ್ ಅವರ್ ಇನ್ವೆಸ್ಟಿಗೇಷನ್ ಜಿನು. ಸರ್,